ಕಮಿಟಿಯಲ್ಲಿ ರಿಟೈರ್ಡ್ ಹೈಕೋರ್ಟ್ ಜಡ್ಜಸ್ ಇರೋದು. ಅದೇ ಹೈಪವರ್ ಸೂಪರ್ವೈಸರಿ ಕಮಿಟಿ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ನಿಂದ ಇವರು ಸುಧಾಂಶು ಧುಲಿಯಾ ಅಂತ ಹೇಳಿದ್ದಾರೆ. ಅಲ್ಲಿ ನಮ್ದಿಲ್ಲ ಸರ್. ಈಗ ಅಲ್ಲಿ ಇವರು ಅಪೀಲ್ ಹಾಕಿದ್ದಾರೆ ಅಂತ ಹೇಳಿದ್ರು. ಹಾಲಿ ಜಡ್ಜಸ್ ಇಲ್ಲ, ರಿಟೈರ್ಡ್ ಹೈಕೋರ್ಟ್ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಒಬ್ರು ಇದ್ದಾರೆ, ಮತ್ತು ರಿಟೈರ್ಡ್ ಪಂಜಾಬ್ ಅಂಡ್ ಹರಿಯಾಣ ಜಡ್ಜ್ ಒಬ್ರು ಇದ್ದಾರೆ, ಮತ್ತೆ ಒಬ್ರು ಸೀನಿಯರ್ ಕೌನ್ಸಿಲ್ ಆಫ್ ಸುಪ್ರೀಂ ಕೋರ್ಟ್ ಇದ್ದಾರೆ, ವಿ ಗಿರಿ ಅಂತ. ಎಲೆಕ್ಷನ್ ಅಲ್ಲಿ ಏನಾದ್ರೂ ಇದು ಅನಾಮಲೀಸ್ ಅನ್ನು ನಾವು ಹೈಲೈಟ್ ಮಾಡಿದ್ದೇವೆ. ಅದನ್ನ ಅವರು ದೇ ಹ್ಯಾಡ್ ಟು ಲುಕ್ ಇನ್ ಟು. ಈಗ ಫಾರ್ ಎಕ್ಸಾಂಪಲ್ ನನ್ನ ಇಂಟ್ರೊಡಕ್ಷನ್ ನಾನು ಕೊಟ್ಟಿರಲಿಲ್ಲ. ನನ್ನ ಸೀರಿಯಲ್ ನಂಬರ್ 109 ಕ್ಯಾಂಡಿಡೇಟ್ ಸಂಧ್ಯಾ ಯು ಪ್ರಭು ಅಂತ, ಹೈಕೋರ್ಟ್ ಪ್ರಾಕ್ಟೀಸಿಂಗ್ ರೆಗ್ಯುಲರ್ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್, 20 years ಪ್ರಾಕ್ಟೀಸ್ ಮಾಡಿದ್ದೀನಿ. ನಾವೆಲ್ಲ ಬಾರ್ ಕೌನ್ಸಿಲ್ ಎಲೆಕ್ಷನ್ ಅಂತ ಹೇಳಿದ್ರೆ ಒಂದು 42 ಜನ ಲೇಡೀಸ್ ಈ ಸತಿ ಕಂಟೆಸ್ಟ್ ಮಾಡಿದ್ದೇವೆ. ನಾರ್ಮಲಿ 1-2 ಕಂಟೆಸ್ಟ್ ಮಾಡೋದೇ ಕಷ್ಟ ಇತ್ತು. ಅಂತದ್ರಲ್ಲಿ ಈ ಸತಿ ಸುಪ್ರೀಂ ಕೋರ್ಟ್ನವರು ವುಮೆನ್ ಎಂಪವರ್ಮೆಂಟ್ ಅಂತ ಹೇಳ್ಬಿಟ್ಟು ಒಂದು ಚಾನ್ಸ್ ಕೊಟ್ರು ನಮ್ಗೆ. ಹೆಣ್ಮಕ್ಳಿಗೆ ಸಪರೇಟ್ ಆಗಿ ಒಂದು 5 ಪೋಸ್ಟ್ ಬೈ ಎಲೆಕ್ಷನ್ ಅಂಡ್ 2 by ಕೋ ಆಪ್ಷನ್ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವೆಲ್ಲ ಮನ್ಸು ಮಾಡ್ಕೊಂಡು ತುಂಬಾ ಕಷ್ಟಪಟ್ಟು ಹೆಣ್ಮಕ್ಳೆಲ್ಲ ಎಷ್ಟೋ ಒಂದು ನಮ್ಮಲ್ಲಿ ಟೋಟಲ್ 194 ಬಾರ್ ಅಸೋಸಿಯೇಷನ್ಸ್. ಆ 194 ಬಾರ್ ಅಸೋಸಿಯೇಷನ್ ಆಲ್ ಓವರ್ ದ ಸ್ಟೇಟ್ ತುಂಬಾ ಲೇಡೀಸ್ಗಳು ಓಡಾಡಿದ್ದೇವೆ. ಅಷ್ಟು ಓಡಾಡಿ ಇವತ್ತಿಗೆ ಎಲ್ಲ ಲೇಡೀಸ್ಗಳು ಒಂದು 2 ಡಿಜಿಟ್ ಇದ್ದಾರೆ. ಅಂದ್ರೆ ಎಲ್ಲ 42ಕ್ಕೆ 42, ಕೆಲವರು ಸಿಂಗಲ್ ಡಿಜಿಟ್, ಕೆಲವರೆಲ್ಲ ಹೆಣ್ಮಕ್ಳು 2 digits, ಇನ್ನು ಒಂದು 3 ಜನ 4 ಜನ 3 digits ಬಂದಿದ್ದಾರೆ. ಸೊ ಅದರಲ್ಲಿ ನಾವು ಅದು ಯಾಕೆ ಬಂತು ಅಂದ್ಬಿಟ್ಟು ನಾವು ಅದರಲ್ಲಿ ಒಬ್ರು ಲೇಡಿ ಮಾತ್ರ ಜೆಂಟ್ಸ್ಗಳ ಜೊತೆ ಜನರಲ್ ಅಲ್ಲಿ ಇದ್ದಾರೆ. ನಾವು ಯಾಕೆ ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಅದು ನೀವೆಲ್ಲ ಅವಾಗ ಕ್ವಶನ್ ಮಾಡಿದ್ರ, ಕಂಪ್ಲೇಂಟ್ ಕೊಟ್ಟಿದ ನಂತರ ಯಾಕೆ ಕೋರ್ಟ್ ಅಪ್ರೋಚ್ ಆಗಿಲ್ಲ ಅಂತ. ಪ್ರೆಸೆಂಟ್ಲಿ ಏನಂತ ಹೇಳಿದ್ರೆ ಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ ಯಾರೆಲ್ಲ ಹೋಗಿದಾರೋ ಅವ್ರೆಲ್ರಿಗೂ ಸೂಪರ್ವೈಸರಿ ಕಮಿಟಿ ಮುಂದೆ ಹೋಗಿ ಅಂತ ಹೇಳ್ತಿದ್ದಾರೆ. ಹೈಪವರ್ ಕಮಿಟಿ ಮುಂದೆ ನಾವು ಅರ್ಜಿ ಕೊಡ್ಬೇಕಾದ್ರೆ ಆ ದಿನ ನಾವು ಒಂದು ಫೇರ್ ಎಲೆಕ್ಷನ್ ಅಂಡ್ ವಾಯ್ಸ್ ಅಗೇನ್ಸ್ಟ್ ದ ಮಾಲ್ ಪ್ರಾಕ್ಟೀಸಸ್ ಅಂತ ಹೇಳ್ಬಿಟ್ಟು ಕೌಂಟಿಂಗ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲೇನೆ ಒಂದು ನಾವು ಪ್ರೊಟೆಸ್ಟ್ ಕರೆದಿದ್ದೆವು. ನಾವು ರಾಮಮೂರ್ತಿ ಸರ್ ಮತ್ತೆ ತುಂಬಾ ಜನ ಅಡ್ವೊಕೇಟ್ಸ್ ಎಲ್ಲ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ಸ್ ಎಲ್ಲ ಹೋಗ್ಬಿಟ್ಟು ನಾವು ನಿಂತಿದ್ದೆವು. ಎಲ್ಲಿ ಬಾರ್ ಕೌನ್ಸಿಲ್ ಎದುರುಗಡೆನೆ ಪ್ರೊಟೆಸ್ಟ್ ಮಾಡಿದ್ದೆವು. ಆ ದಿನನೂ ನಾವು ಹೇಳಿದ್ದೆವು ಇದ್ರ ಬಗ್ಗೆ. ನಮ್ಗೆ ಯಾಕೆ ಆಗ ಕೌಂಟಿಂಗ್ ಸ್ಟಾರ್ಟ್ ಆಗಿಲ್ಲ, ಯಾರ ಪೊಸಿಷನ್ ಎಲ್ಲಿದೆ ಅಂತ ಗೊತ್ತಿರ್ಲಿಲ್ಲ. ಆವಾಗಲೇ ನಾವು ವಾಯ್ಸ್ ರೇಸ್ ಮಾಡಿದಾಗ ಏನ್ ಹೇಳಿದ್ದೇವೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಎಷ್ಟೋ ಜನ ಮಾಲ್ ಪ್ರಾಕ್ಟೀಸಸ್ ಮಾಡಿದ್ದಾರೆ, ಅವ್ರ ಬಗ್ಗೆ ನಾವು ನಿಮ್ ಗಮನಕ್ಕೆ ತಂದಿದ್ರು ನೀವೇ ಒಂದು ಅಫಿಡವಿಟ್ ತಗೊಂಡಿದ್ದೀರಾ. ದಟ್ ವಾಸ್ ಪ್ರೀ ಎಲೆಕ್ಷನ್, ಅಂದ್ರೆ ಆಫ್ಟರ್ ಫೈಲಿಂಗ್ ನಾಮಿನೇಷನ್. ಅಟ್ ದ ಟೈಮ್ ಆಫ್ ಫೈಲಿಂಗ್ ನಾಮಿನೇಷನ್ ವಿ ಆಲ್ ಹ್ಯಾವ್ ಫೈಲ್ಡ್ ಅವರ್ ಅಫಿಡವಿಟ್. ಅದರಲ್ಲಿ ಅಫಿಡವಿಟ್ ವಾಸ್ ನಾಟ್ ಅನ್ ಎಂಪ್ಟಿ ಫಾರ್ಮಾಲಿಟಿ. ಎಲ್ಲರೂ ಫೈಲ್ ಮಾಡ್ಬೇಕಾದ್ರೆ ಅದರಲ್ಲಿ ನಾವೆಲ್ಲ ಮಾಲ್ ಪ್ರಾಕ್ಟೀಸ್ ಅಲ್ಲಿ ಇಂಡಲ್ಜ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಒಂದ್ಸತಿ ಅಫಿಡವಿಟ್ ಕೊಟ್ಟ ನಂತರ if something is found, in fact it was a duty of the high power committee to look into, ಅದು ಮಾಡ್ಲಿಲ್ಲ. ಇನ್ನೊಂದೇನಂತ ಹೇಳಿದ್ರೆ ನಾವೆಲ್ಲ ಎಲೆಕ್ಷನ್ ಕೌಂಟಿಂಗ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು 23ನೇ ತಾರೀಕು ಕೌಂಟಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ 20ನೇ ತಾರೀಕಿಗೆ ನನ್ನ ಜೊತೆಗೆ ಒಂದು 6 ಒಟ್ಟು ಟೋಟಲ್ 5 ಜನ, ಅಂದ್ರೆ ನಾವು ಟೋಟಲ್ 6 ಜನ ಲೇಡೀಸು 30 ಜನ ಕ್ಯಾಂಡಿಡೇಟ್ಸ್ ಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ಪೆನ್ ಡ್ರೈವ್ ಅಲ್ಲಿ ಹಾಕ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆವು. ಇವತ್ತಿನವರೆಗೆ ಆ ಕಂಪ್ಲೇಂಟ್ ಮೇಲೆ ಏನು ಆಕ್ಷನ್ ತಗೊಂಡಿಲ್ಲ. ಇನ್ನೊಂದು, ನಾವು ಹೆಣ್ಮಕ್ಳು ಯಾವುದೇ ಬಗ್ಗೆ ಒಂದು ವಾಯ್ಸ್ ರೇಸ್ ಮಾಡ್ಬೇಕಾದ್ರೆ ಒಂದು ಹೆಜ್ಜೆ ಹಿಂದೆ ಇಡ್ತೇವೆ, ಬೇರೆಯವ್ರು ಮಾತಾಡ್ಲಿ ಆಮೇಲೆ ನಾವು ಬರ್ತೇವೆ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ನಮ್ಗೆ ಸಮಾಜದಲ್ಲಿ ಒಂದ್ ಕಡೆಯಿಂದ ಎಲ್ಲಾರು ನಾವು ಹಿಂಜರಿತೀವಿ. ಯಾಕಂತ ಹೇಳಿದ್ರೆ ಭಯ. ಅಂದ್ರೆ ಕ್ಯಾಂಡಿಡೇಟ್ಸ್ ಗಳು ಎಷ್ಟೋ ಜನ ಯಾರೆಲ್ಲ ಈಗ ನಾವು ಕಂಪ್ಲೇಂಟ್ಸ್ ಕೊಟ್ಟಿದೀವ ಪ್ರಬಲರಾಗಿದ್ದಾರೆ. ಇನ್ನು ಎಷ್ಟೋ ಜನ ಅದರಲ್ಲಿ ಮ್ಯಾನ್ ಪವರು ಇದೆ, ಮನಿ ಪವರು ಇದೆ. ಅಷ್ಟಿದ್ದಾಗ ನಾವು ಅವ್ರ ಮೇಲೆ ಈಗ ಎಷ್ಟು ದುಡ್ಡು ಕೋಟಿಗಟ್ಟಲೆ ಖರ್ಚು ಮಾಡಿದ್ದಾರೆ ಕೆಲವು ಕ್ಯಾಂಡಿಡೇಟ್ಸ್ ಗಳು. ಅವರೆಲ್ಲ ತುಂಬಾ ಮೇಲೆ ಇದ್ದಾರೆ, ಹೆಸರೆಲ್ಲ ಮೇಲ್ಗಡೆ ಇದೆ. ನಾವೆಲ್ಲ ಇನ್ನೂ 2 digits ಅಲ್ಲಿ ಇದ್ದೇವೆ. ಇಟ್ ಡಸ್ ನಾಟ್ ಮೀನ್. ನಾನು ಒಂದ್ಸತಿ ಎಲೆಕ್ಷನ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಲಾಸ್ಟ್ ಇಯರ್ ಎಲೆಕ್ಷನ್ ಅಲ್ಲಿ 947 ವೋಟ್ ತಗೊಂಡು ಹೈಯೆಸ್ಟ್ ವೋಟ್ ಅಲ್ಲಿ ವಿನ್ ಆಗಿರೋ ಕ್ಯಾಂಡಿಡೇಟ್. ಸೊ ಇಟ್ ಡಸಂಟ್ ಮೀನ್ ದಟ್ ಐ ಡು ನಾಟ್ ಹ್ಯಾವ್ ಅ ವೋಟ್ ಬ್ಯಾಂಕ್. ನನ್ನ ಹತ್ರನು ವೋಟ್ ಬ್ಯಾಂಕ್ ಇದೆ. ಆದ್ರೆ ಇದ್ರ ಎಲ್ಲದರಲ್ಲೂ ಎಷ್ಟು ಮಾಲ್ ಪ್ರಾಕ್ಟೀಸ್ ನಡೆದಿದೆ ಅದ್ರ ಮೇಲೆ ಆಕ್ಷನ್ ತಕೊಂಡು ಇನ್ ಕೇಸ್ ಅಂತ ಕ್ಯಾಂಡಿಡೇಟ್ಸ್ ಗಳನ್ನು ಇಫ್ ದೇ ಫೌಂಡ್ ಗಿಲ್ಟಿ ಆ ತರದವರನ್ನು ಸಸ್ಪೆಂಡ್ ಮಾಡಿದ್ರು ಅಂತ ಹೇಳಿದ್ರೆ ಸಮಾಜಕ್ಕೆ ನಾವು ಇದು ಆಕ್ಚುಲಿ ನಾವು ಮೊದಲೇ ಬಾರಿ ಬರ್ತಾ ಇರೋದು ಕಂಟೆಸ್ಟ್ ಮಾಡ್ಕೊಂಡು ಮಹಿಳೆಯರು. ನಾನಂತೂ ಮೊದಲೇ ಬಾರಿ. ಸೊ ಇದ್ರಲ್ಲಿ ನಮ್ಗೆ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಸಮಾಜಕ್ಕೆ ಒಂದ್ ಮೆಸೇಜ್ ಪಾಸ್ ಆಗುತ್ತೆ. ಏನಂತ ಹೇಳಿದ್ರೆ ದುಡ್ಡಿರೋರು ಪ್ರಬಲರು ಮಾತ್ರ ಎಲೆಕ್ಷನ್ ನಿಲ್ಬಹುದು ಅಂತ. ನಮ್ಮಂತವ್ರು ಇನ್ ಮುಂದೆ ಎಲೆಕ್ಷನ್ ನಿಂತ್ಕೊಳ್ಳಿಕ್ಕೂ ಒಂದ್ ಧೈರ್ಯ ಮಾಡ್ಕೊಳ್ಳೋದಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ನಾವು ಪ್ರೆಸ್ ಮುಂದೆ ಬಂದಿರೋದು ಏನಕ್ಕೆ ಹೇಳಿದ್ರೆ, ನಮ್ಗೆ ಫೇರ್ ಎಲೆಕ್ಷನ್ ಬೇಕು ಮತ್ತು ಮಾಲ್ ಪ್ರಾಕ್ಟೀಸಸ್ ಬಗ್ಗೆ ಆಕ್ಷನ್ ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಬಂದು ಒಂದು ವಾಯ್ಸ್ ರೇಸ್ ಮಾಡಿದ್ದೇವೆ.
ಅದ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಬೇಕಿತ್ತು, ತಗೊಂಡಿಲ್ಲ. ಅದನ್ನೆಲ್ಲ ತಗೊಂಡ್ಬಿಟ್ಟು ಎಲೆಕ್ಷನ್ ಈಗ ಕೌಂಟಿಂಗ್ ಸ್ಟಾರ್ಟ್ ಮಾಡ್ಬೇಕಿತ್ತು, ಅದು ಮಾಡಿದೆ. ತರಾತುರಿಲಿ ಎಲೆಕ್ಷನ್ ಕೌಂಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ, ಇವಾಗ್ಲೂ ನಡೀತಾನೆ ಇದೆ. ನಾವು ಏನ್ ಹೇಳ್ತಾ ಇರೋದಂದ್ರೆ ನಮ್ಗೆ ನ್ಯಾಯ ಬೇಕು ಅಂತ ನಾವು ತಮ್ಮ ಮುಂದೆ ಬಂದ್ಬಿಟ್ಟು ಆಗ್ರಹ ಮಾಡ್ತಾ ಇದ್ದೀವಿ.